ಸದಾ ಕಾಲಕ್ಕೂ ಸಲ್ಲುವ ಗುರುಶಿಷ್ಯ ಪರಂಪರೆ. ತಮ್ಮ ಪ್ರವಚನವನ್ನು ಬಹಳ ತನ್ಮಯತೆಯಿಂದ ಆಲಿಸುತ್ತಿದ್ದ ತರುಣನೆಡೆಗೆ ದೃಷ್ಟಿ ಹರಿಸಿದ ಆಚಾರ್ಯರಿಗೆ ಅವನ ಮುಖದಲ್ಲೇನೋ ವಿಚಿತ್ರ ಆಕರ್ಷಣೆ ಇರುವಂತೆ ಭಾಸವಾಯಿತು. ಊರಿಗೆ ಹೊಸಬನಂತೆ ಕಾಣುತ್ತಿರುವ ಈ ಅಪರಿಚಿತ ಯುವಕ ಯಾರಿರಬಹುದೆಂದು ತಿಳಿಯುವ ಕುತೂಹಲದಿಂದ ಪ್ರವಚನ ಮುಗಿದ ಬಳಿಕ ಅವನನ್ನು ತಮ್ಮ ಬಳಿಗೆ ಬರಮಾಡಿಕೊಂಡು ಮತ್ತೊಮ್ಮೆ ಆತನ ಮುಖವನ್ನು ದಿಟ್ಟಿಸಿ ನೋಡಿದ ಆಚಾರ್ಯರಿಗೆ ಈ ಮುಖಚರ್ಯೆ ಸಾಮಾನ್ಯವಾದುದಲ್ಲ, ಯಾವುದೋ ಮಹತ್ಕಾರ್ಯ ಸಾಧಿಸುವ ಲಕ್ಷಣವುಳ್ಳ ಮುಖ ಎಂದೆನಿಸಿತು. ನಿಮ್ಮ ಹೆಸರೇನು? ಯಾವ ಊರು? ಇಲ್ಲಿಗೆ ಬಂದ ಉದ್ದೇಶವೇನೆಂದು ಕೇಳಿದರು. ತನ್ನ ಹೆಸರು, ಊರಿನ ಹೆಸರನ್ನು ಹೇಳಿದ ತರುಣ ವಿದ್ಯೆ ಕಲಿಯುವ ಉತ್ಕಟ ಬಯಕೆಯಿಂದ ಬಂದಿದ್ದೇನೆ ಎಂದು ಹೇಳಿದಾಗ, ನಿಮ್ಮ ಬಯಕೆಯೇನೋ ಒಳ್ಳೆಯದೇ, ಆದರೆ ವಿದ್ಯೆ ಕಲಿಯುವ ವಯಸ್ಸೇ ನಿಮ್ಮದು. ಬೇರೆ ಬಯಕೆಗಳು ಮನಸೆಳೆಯುವ ಈ ವಯಸ್ಸಿನಲ್ಲಿ ವಿದ್ಯೆಯ ಚಪಲವಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿಯೇ ಸರಿ ಎಂದರು ಆಚಾರ್ಯರು. ಗುರುಗಳೇ, ವಿದ್ಯೆಗೆ ವಯಸ್ಸಿನ ನಿರ್ಬಂಧವಿದೆಯೆಂದು ನನಗನಿಸುವುದಿಲ್ಲ, ಅದು ಯಾವಾಗಲೂ ಚಿರ ಯೌವನವೇ. ಕಲಿಯಲು ವಯಸ್ಸು ಮುಖ್ಯವಲ್ಲ, ಮನಸ್ಸು ಮುಖ್ಯ. ಕಲಿಯುವ ಮನಸ್ಸು, ಆಸಕ್ತಿ ಇದ್ದರೆ ವಯಸ್ಸು ತಾನೇ ಏನು ಮಾಡೀತು ಎಂದು ಹೇಳಿದ ತರುಣನಿಗೆ, ಅಂದರೆ ವಯಸ್ಸನ್ನು ಹಿಮ್ಮೆಟ್ಟಿಸುವಷ್ಟು ತೀವ್ರವಾಗಿದೆಯೇ ನಿಮ್ಮ ವಿದ್ಯಾರ್ಜನೆಯು ತುಷೆ ಎಂದು ಕೇಳಿದರು ಆಚಾರ್ಯರು. ಹೌದು ಗುರುಗಳೇ, ಅದು ನನ್ನ ಜೀವಾಳವೂ ಆಗಿದೆ, ಉತ್ತರಿಸಿದ ಅವನು. ಹಾಗಿದ್ದಲ್ಲಿ ಇಷ್ಟು ದಿನ ಯಾವ ಪ್ರಯತ್ನವನ್ನೂ ಮಾಡದೆ ಏಕೆ ಸುಮ್ಮನಿದ್ದಿರಿ? ಮರುಪ್ರಶ್ನೆ ಹಾಕಿದರು ಆಚಾರ್ಯರು. ನಾನು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದೆ. ಆದರೆ ನನ್ನ ಹುಟ್ಟು, ಪರಿಸರ, ಕುಲಕಸುಬು, ಹಿರಿಯರ ಅಂಧಶ್ರದ್ಧೆಗಳು ನನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಅಡ್ಡಿಯಾಗಿದ್ದವು. ಹಾಗೆಂದು ನಾನು ಅಧೀರನಾಗಲಿಲ್ಲ, ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಸಾಧಿಸುವ ಛಲವಿದ್ದರೆ ಎಂತಹ ಸಂಕೋಲೆಯನ್ನು ಮುರಿಯಬಹುದೆಂಬ ನಂಬಿಕೆ ನನ್ನಲ್ಲಿ ಬಲವಾಗಿದ್ದುದರಿಂದ ಕೊನೆಗೂ ಅವುಗಳ ಬಂಧನವನ್ನು ಬಿಡಿಸಿಕೊಂಡ ಬಂದಿದ್ದೇನೆ ಎಂದು ಉತ್ತರಿಸಿದ ತರುಣನಿಗೆ, ನಿಮ್ಮ ವಿದ್ಯಾರ್ಜನೆಯ ಉದ್ದೇಶ ಜೀವನೋಪಾಯ, ಅಂದರೆ ಅನ್ನ ಬಟ್ಟೆಯ ಗಳಿಕೆ ಎಂದುಕೊಳ್ಳಬಹುದೇ? ಕೇಳಿದರು ಆಚಾರ್ಯರು. ಇಲ್ಲವೆಂದರೆ ಸುಳ್ಳು ಹೇಳಿದಂತಾಗುತ್ತದೆ. ಬದುಕಲು ಅನ್ನವೂ ಬೇಕು, ವಸ್ತ್ರವೂ ಬೇಕು. ಆದರೆ ಬದುಕು ಇಷ್ಟಕ್ಕೆ ಸೀಮಿತ ಎಂದುಕೊಂಡಿದ್ದರೆ ನಾನು ನನ್ನ ಕುಲಕಸುಬು ಬಳೆ ಮಾರುವ ಕೆಲಸವನ್ನೇ ಮಾಡಿಕೊಂಡಿರಬಹುದಿತ್ತು. ಆದರೆ ಅನ್ನ ವಸ್ತ್ರಗಳಿಕೆಯ ಆಚೆಗೂ ಬದುಕಿದೆಯಲ್ಲವೇ? ಅಂತಹ ಬದುಕನ್ನು ಕಟ್ಟಿಕೊಳ್ಳುವ ಬಯಕೆಯನ್ನು ನಾನು ಬಾಲ್ಯದಿಂದಲೂ ಹೊಂದಿದ್ದೇನೆ ಎಂದು ಹೇಳಿದ ಅವನು. ಯಾವುದು ಅಂತಹ ಬಯಕೆ? ಕೇಳಿದರು ಆಚಾರ್ಯರು. ಕಾವ್ಯ ರಚನೆಗೆ ಅಗತ್ಯವಾದ ಭಾಷೆ, ವ್ಯಾಕರಣ, ಅಲಂಕಾರ, ಶಾಸ್ತ್ರಗಳ ಅಭ್ಯಾಸ ಮಾಡಿ ಒಬ್ಬ ಒಳ್ಳೆಯ ಕವಿಯಾಗಬೇಕೆಂಬ ಬಯಕೆ. ಒಂದು ಮೆಟ್ಟಿಲನ್ನು ಹತ್ತದವನು ಬೆಟ್ಟವನ್ನು ಹತ್ತಲು ಪ್ರಯತ್ನಿಸುವಂತಿದೆ ನಿಮ್ಮ ಬಯಕೆ. ಬಯಕೆಗೂ ಒಂದು ಮಿತಿ ಇರಬೇಕಲ್ಲವೇ ಎಂದರು ಆಚಾರ್ಯರು. ಇರಬಹುದು. ಹಾಗೆಂದುಕೊಂಡು ಈ ವಿಷಯದಲ್ಲಿ ಮಿತಿಯನ್ನು ಹಾಕಿಕೊಂಡರೆ ನನ್ನ ನಂಬಿಕೆಗೆ ನಾನೇ ದ್ರೋಹ ಬಗೆದಂತಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನದೇ ಆದ ರೀತಿಯಲ್ಲಿ ಸಾಮರ್ಥ್ಯವಿರುತ್ತದೆ. ಇರುವ ಸಾಮರ್ಥ್ಯವನ್ನು ದುಡಿಸಿಕೊಳ್ಳಲು ಒಂದು ಅವಕಾಶ ಸಿಗಬೇಕು, ಇಲ್ಲವೇ ನಾವೇ ಸೃಷ್ಟಿಸಿಕೊಳ್ಳಬೇಕು. ಅಂತಹ ಅವಕಾಶ ಇಲ್ಲಾದರೂ ಸಿಗಬಹುದೇನೋ ಎಂಬ ನಿರೀಕ್ಷೆಯಿಂದ ಈ ಊರಿಗೆ ಬಂದಿದ್ದೇನೆ. ನನ್ನ ಮಹದಾಸೆಯನ್ನು ಈಡೇರಿಸಿಕೊಳ್ಳುವ ಅವಕಾಶ ಇಲ್ಲಿ ಸಿಗಬಹುದೇ ಗುರುಗಳೇ? ಕೇಳಿದ ಅವನು. ಉದ್ದಟತನವಾಗಲಿ, ಆಡಂಬರವಾಗಲಿ, ಪೌರುಷದ ಪ್ರದರ್ಶನವಾಗಲಿ ಯಾವುದೂ ಇಲ್ಲದ ನೇರ, ದಿಟ್ಟ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದ ಅವನ ಮಾತುಗಳಿಂದ ಸಂತಸಗೊಂಡ ಆಚಾರ್ಯರು, ಕಲಿಯಬೇಕೆಂಬ ತುಡಿತವಿರುವ ಶಿಷ್ಯನಿಗೆ ಕಲಿಯಲು ಅವಕಾಶ ಕಲ್ಪಿಸಿಕೊಡುವುದು, ಅವನ ಮನಸ್ಸಿನಲ್ಲೇನಿದೆ ಎಂಬುದನ್ನು ಅರ್ಥಮಾಡಿಕೊಂಡು ಸೂಕ್ತ ಮಾರ್ಗದರ್ಶನ ನೀಡುವುದು ಗುರುವಿನ ಆದ್ಯ ಕರ್ತವ್ಯ. ನಿಮಗೆ ಇಲ್ಲಿರಲು ಬೇಕಾದ ಅನುಕೂಲಗಳನ್ನು ಕಲ್ಪಿಸಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡುತ್ತೇನೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಹರಸಿದರು. ಹಾಗೆ ಹರಸಿದವರು ಅಜಿತ ಸೇನಾಚಾರ್ಯರು. ಅವರಿಂದ ಹರಸಲ್ಪಟ್ಟ ಆ ತರುಣ ಮುಂದೆ ಕವಿಚಕ್ರವರ್ತಿ ಎಂಬ ಬಿರುದಿಗೆ ಪಾತ್ರನಾಗಿ ಕನ್ನಡ ಸಾಹಿತ್ಯದ ಕವಿರತ್ನತ್ರಯರಲ್ಲಿ ಒಬ್ಬನಾದ ಮಹಾಕವಿ ರನ್ನ. ಶಿಷ್ಯರೇ, ನೀವು ನನ್ನ ಕಡೆಗೆ ಒಂದು ಹೆಜ್ಜೆ ಇಡಿ, ನಾನು ನಿಮ್ಮ ಕಡೆಗೆ 10 ಹೆಜ್ಜೆ ಇಡುತ್ತೇನೆ. ನಿಮಗೇನು ಬೇಕೆಂಬುದು ನನಗೆ ಗೊತ್ತು. ಕೊಡುವ ಕರ್ತವ್ಯವನ್ನು ನನಗೆ ಬಿಡಿ. ನಾನು ಕೊಟ್ಟಿದ್ದನ್ನು ಕಟ್ಟಿಕೊಂಡು ಸಮಚಿತ್ತದಿಂದ ಬಾಳಿ ಎಂದು ಕೊಡಬೇಕಾದುದನ್ನು ಕೊಡುವ ಗುರು. ಒಂದು ನಿರ್ದಿಷ್ಟ ಗುರಿ, ಆ ಗುರಿ ಸಾಧನೆಗೆ ಪೂರಕವಾದ ಆಸಕ್ತಿ, ನಂಬಿಕೆ, ಶ್ರದ್ಧೆ, ಆತ್ಮವಿಶ್ವಾಸದೊಂದಿಗೆ ತಾನು ಪಡೆಯಬೇಕಾದುದನ್ನು ಪಡೆಯಲು ಗುರುವಿನ ಬಳಿಗೆ ಹೆಜ್ಜೆ ಇಡುವ ಶಿಷ್ಯ ಎಲ್ಲ ಕಾಲಕ್ಕೂ ಸಲ್ಲುತ್ತಾರೆ ಎಂಬ ಸತ್ಯವನ್ನು ಕಲಿಸುವವರು ಮತ್ತು ಕಲಿಯುವವರು ಇಬ್ಬರೂ ಅರ್ಥಮಾಡಿಕೊಳ್ಳಬೇಕು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಒಂದು ದಿನ ಬೆಳಿಗ್ಗೆ ಸಂತನೊಬ್ಬ ನದಿ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಹೆಂಗಸಿನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಒಬ್ಬಾತನನ್ನು ಅವನ ಬಳಿ ಇದ್ದ ಲಿಕ್ಕರ್ ಬಾಟಲಿಯನ್ನು ಕಂಡು ಮುಖ ತಿರುವಿ, ಛೇ, ಬೆಳ್ಳಂಬೆಳಿಗ್ಗೆ ಎಂಥ ವಿಚಿತ್ರ ದೃಶ್ಯ ನೋಡಿದೆ. ಅವನೊಬ್ಬ ಕುಡುಕನಿರಬೇಕು. ಕುಡಿದಿದ್ದು ಅಲ್ಲದೆ ಹೆಂಗಸಿನ ತೊಡೆಯ ಮೇಲೆ ಮಲಗಿ ಹಾಯಾಗಿ ನಿದ್ರಿಸುತ್ತಿದ್ದಾನೆ. ಪಾಪಿಷ್ಟ ಎನ್ನುತ್ತಾ ಮುಂದೆ ಸಾಗುತ್ತಿದ್ದಾಗ ನೀರಿನಲ್ಲಿ ಮುಳುಗುತ್ತಿದ್ದವರಾರೋ ಒಬ್ಬರು ಕಾಪಾಡಿ ಕಾಪಾಡಿ ಎಂದು ಕೂಗುವ ಶಬ್ದ ಕೇಳಿಸಿತು. ಶಬ್ದ ಕೇಳಿದ ಕೂಡಲೇ ಮಲಗಿದ್ದ ವ್ಯಕ್ತಿ ದಡಕ್ಕನೆ ಎದ್ದು ನೀರಿಗೆ ಧುಮುಕಿ ಮುಳುಗುತ್ತಿದ್ದವನನ್ನು ರಕ್ಷಿಸಿದುದನ್ನು ಕಂಡು ದಂಗಾದ ಸಂತ ಆ ವ್ಯಕ್ತಿಯ ಬಳಿಗೆ ಹೋಗಿ, ಸರ್, ಮಲಗಿದ್ದ ನೀವು ದಡಕ್ಕನೆದ್ದು ಮುಳುಗುತ್ತಿದ್ದವನ ಪ್ರಾಣ ಉಳಿಸಿ ಎಂಥ ಪುಣ್ಯದ ಕೆಲಸ ಮಾಡಿದಿರಿ.
ನೀವು ಎಲ್ಲಿಯವರು ಎಂದು ಕೇಳಿದ. ಸಂತರೆ, ನಾನೊಬ್ಬ ಪ್ರವಾಸಿ. ಬಹಳ ದಣಿವಾಗಿದ್ದರಿಂದ ವಿಶ್ರಾಂತಿಗಾಗಿ ಮಲಗಿದ್ದೆ ಎಂದು ಹೇಳಿದ ಆತ. ಮತ್ತೆ ನಿಮ್ಮ ಪಕ್ಕದಲ್ಲಿದ್ದ ಲಿಕ್ಕರ್ ಬಾಟಲ್? ಆ ಹೆಂಗಸು? ಎಂಬ ಸಂತನ ಪ್ರಶ್ನೆಗೆ ಆತ ಹೇಳಿದ. ಸಂತರೆ, ಅದು ಲಿಕ್ಕರ್ ಬಾಟಲ್ ಅಲ್ಲ, ನೀರಿನ ಬಾಟಲ್. ಆ ಹೆಂಗಸು ನಮ್ಮ ತಾಯಿ. ಹೊರಡುವ ಆತುರದಲ್ಲಿ ಕೈಗೆ ಸಿಕ್ಕಿದ ಖಾಲಿ ಲಿಕ್ಕರ್ ಬಾಟಲಿನಲ್ಲಿ ನೀರು ತುಂಬಿಸಿದ್ದರು. ನೀರು ಕುಡಿದು ಸ್ವಲ್ಪ ವಿಶ್ರಮಿಸಿಕೊಂಡ ಮೇಲೆ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗುವ ಉದ್ದೇಶ ನಮ್ಮದಾಗಿತ್ತು ಎಂದ ಪ್ರವಾಸಿ. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸತ್ಯಾಸತ್ಯತೆಗಳನ್ನು ಪರಾಂಬರಿಸದೆ ಮೇಲ್ನೋಟಕ್ಕೆ ಕಂಡುದನ್ನೇ ನಿಜವೆಂದು ನಂಬಿ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದೆ. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದೆ. ಹೊರನೋಟಕ್ಕೆ ಕಾಣುವುದೆಲ್ಲ ಸತ್ಯವೇ ಆಗಿರುವುದಿಲ್ಲ, ನಿಜವಾದ ಸತ್ಯ ಬೇರೆಯೇ ಆಗಿರುತ್ತದೆ. ಹೊರಗಿನ ಸನ್ನಿವೇಶದಿಂದ ಕಂಡುದನ್ನೇ ನಿಜವೆಂದು ಭ್ರಮಿಸಿ ಆತುರಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಬಹಳ ಎಚ್ಚರಿಕೆಯಿಂದಿರಬೇಕು. ಕೂಲಂಕಷವಾಗಿ ವಿಚಾರಿಸಬೇಕು. ಮತ್ತೆ ಮತ್ತೆ ಪರೀಕ್ಷಿಸಿ ತೀರ್ಮಾನಕ್ಕೆ ಬರಬೇಕು. ಇಲ್ಲದಿದ್ದಲ್ಲಿ ಹಾವು ಮುಂಗುಸಿಯ ಕಥೆಯಲ್ಲಿ ಪರಿತಪಿಸುವ ತಾಯಿಯಂತೆ ನಮ್ಮ ಪರಿಸ್ಥಿತಿಯೂ ಆಗಿಬಿಡುತ್ತದೆ ಎಂಬ ಸತ್ಯ ನನಗಿಂದು ಮನವರಿಕೆಯಾಯಿತು ಎಂದು ಹೇಳಿದ ಸಂತ ಮತ್ತೊಮ್ಮೆ ಅವನ ಕ್ಷಮೆ ಕೇಳಿ ಅಲ್ಲಿಂದ ಹೊರಟ. ಬಹುತೇಕ ಸಂದರ್ಭಗಳಲ್ಲಿ ನಾವಂದುಕೊಂಡಿದ್ದಕ್ಕಿಂತ ನಿಜವಾದ ಸತ್ಯ ಬೇರೆಯೇ ಆಗಿರುತ್ತದೆ. ನಮ್ಮ ನಂಬಿಕೆಯೇ ಅಂತ್ಯ ಅಂದುಕೊಂಡರೆ ನಮಗೆ ಕಷ್ಟ ಹಾಗೂ ನಷ್ಟ ಎರಡೂ ಉಂಟಾಗುತ್ತದೆ. ತಪ್ಪು ತಿಳಿವಳಿಕೆಯಿಂದಾಗಿ ಮನಸ್ಸುಗಳು ಮುರಿದು ಹೋಗುತ್ತವೆ. ಸಂಸಾರಗಳು ಬೀದಿಗೆ ಬರುತ್ತವೆ, ಸಂಬಂಧಗಳಲ್ಲಿ ಬಿರುಕು ಮೂಡುತ್ತದೆ. ಆಪ್ತರು ದೂರವಾಗುತ್ತಾರೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಂಡಿದ್ದನ್ನು, ಕಿವಿಯಿಂದ ಕೇಳಿದ್ದನ್ನು ಕೂಡಲೇ ನಂಬಿ ಆತುರದ ತೀರ್ಮಾನಕ್ಕೆ ಬರುವ ಮುನ್ನ ಅದರ ಸತ್ಯಾಸತ್ಯತೆಯನ್ನು ತಾಳ್ಮೆಯಿಂದ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಏಕೆಂದರೆ ಒಮ್ಮೊಮ್ಮೆ ಕೇಳಿದ್ದೂ ಸುಳ್ಳಾಗಬಹುದು, ನೋಡಿದ್ದೂ ಸುಳ್ಳಾಗಬಹುದು. ವಿಚಾರಿಸಿ ನೋಡಿದಾಗಲೇ ನಿಜಾಂಶ ತಿಳಿಯುವುದು. ಪರೀಕ್ಷಿಸದೆ ಯಾವ ಕಾರ್ಯಕ್ಕೂ ಮುಂದಾಗಬಾರದು. ಪರೀಕ್ಷಿಸದೆ ದುಡುಕಿದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ.